ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ಲಾಸ್ಟ್ ವೀಕ್ ಹೇಳ್ದಂಗೆ ಒಂದು ಟೆಂಪಲ್ಗೆ ಹೋಗ್ತೀವಿ ಸಂಡೇ. ಆ ಟೆಂಪಲಲ್ಲಿ ಹೇಗೆ ನಾವು ಹರಕೆ ಕಟ್ಕೊಂಡ್ರೆ ಹೇಗಾಗುತ್ತೆ, ಅದು ಮನೆಯಿಂದನೇ ಹರಕೆ ಕಟ್ಕೊಂಡ್ರೆ ಕೂಡ ಆಗುತ್ತೆ ಅಂತೆಲ್ಲ ನಾನು ಅಷ್ಟೊಂದು ಹೇಳಿದ್ದೆ. ಸೊ ನಾವು ಈ ಸಂಡೇ ಹೋಗಿದ್ವಿ ಅಲ್ಲಿಗೆ. ಬೆಳಗ್ಗೆ ಇಷ್ಟೊತ್ತಿಗೆ ಹೋದ್ವಿ, ಏನೇನಾಯಿತು ಒಂದಷ್ಟು ಮಾತ್ರ ಕ್ಯಾಪ್ಚರ್ ಮಾಡೋಕ್ಕಾಯ್ತು ನನ್ನ ಕೈಯಲ್ಲಿ. ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ಫೋನ್ಸ್ ಅಲೋಡ್ ಮಾಡೋದಿಲ್ಲ, ಸೊ ತೊಗೊಬಿಡ್ತಾರೆ. ಅದಕ್ಕೆ ನಾನು ಬ್ಯಾಗಲ್ಲೇ ಫೋನ್ ಇಟ್ಟೋಗಿದ್ದೆ. ಬಟ್ ನನಗೆ ಅಲ್ಲೆಲ್ಲ ಮಾಡೋ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಟ್ ನಾವು ಬಂದಿದ್ದ ಜಾಗದಲ್ಲಿ ನಾನು ಏನೆಲ್ಲ ಶೂಟ್ ಮಾಡಿದೆ, ನಾವು ಹೋಗಬೇಕಾದ್ರೆ ಏನರಲ್ಲಿ ಹೋಗಿದ್ವಿ, ಎಷ್ಟು ಜನ ಹೋಗಿದ್ವಿ, ಹಾಗೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದು ವೀಡಿಯೋಸು ಒಂದಷ್ಟು ಕ್ಲಿಪ್ಸ್ ಇದೆ. ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ, ಅದನ್ನು ನೋಡ್ಬೋದು. ಹಾಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಪ್ಪ ಅಂತ ಹೇಳೋಕ್ಕೂ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆ ಹೊಸಬ್ರೇನಾದರೂ ನನ್ನ ಚಾನಲ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಯಾವ ಟೆಂಪಲ್ಲು ಹೇಗೆ ಹೋಗಿದ್ವಿ ಅಂತ ಹೇಳ್ತೀನಿ. ಬೆಳಗ್ಗೆ 1:15 ಎದ್ದು ಸ್ನಾನ ಎಲ್ಲ ಮಾಡಿ ಮನೇಲೆಲ್ಲ ಪೂಜೆ ಮಾಡಿ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. 3:25ಕ್ಕೆ ನಾವು ಮನೆ ಬಿಟ್ವಿ. ಬಸ್ ಮಾಡಿದ್ವಿ. ಒಂದು 70 ಮೆಂಬರ್ಸ್ ಹೋಗಿದ್ದು. ಇಲ್ಲಿಂದನೇ ಒಂದು 50-70 ಜನ 60 ಜನ ಗಂಟ ಹೋಗಿದ್ವಿ. ಸೊ ಹೋಗ್ತಾ ಬಸ್ಸಲ್ಲಿ ಹೋದ್ವಿ. ಹಾಗೆ ಫುಲ್ಲು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಮಕ್ಕಳು ದೊಡ್ಡವರು ಎಲ್ಲ ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲೀಸು ಖುಷಿಯಾಗಿ ಹೋದ್ವಿ. ಅಲ್ಲಿ ಹೋಗಿದ್ದಾದಮೇಲೆ ದೇವ್ರ ಹತ್ರ ಹೋಗಬೇಕಾದ್ರೆ ನಾನು, ಚಿಕ್ಕಮ್ಮ, ನನ್ನ ತಂಗಿ, ನನ್ನ ನಾದ್ನಿ ಮಗ, ನನ್ನ ತಂಗಿ ಮಗಳು ಎಲ್ಲ ನಾನು ಕುರಿಗೆಲ್ಲ ಪೂಜೆ ಮಾಡಿಬಿಟ್ಟು ಹಾಗೆ ಮೆಟ್ಲು ಹತ್ಕೊಂಡು ಹೋಗಿದ್ದು ನಾವು. ತುಂಬಾ ಚೆನ್ನಾಗಿತ್ತು. ಯಾವ ದೇವರಪ್ಪ ಅಂದರೆ ಬಾಯಿಕೊಂಡ ಗಂಗಮ್ಮ ಅಂತ, ಆಂಧ್ರ ಹತ್ರ ಚೌಡನಪಲ್ಲಿ ಹತ್ರ ಬರೋದಿದು. ತುಂಬಾ ಪವರ್ಫುಲ್ಲು ಗಂಗಮ್ಮ ದೇವಿ. ನಾವೇನೇ ಕೇಳ್ಕೊಂಡ್ರೂ ಆಗುತ್ತೆ. ಭಕ್ತಿಯಿಂದ ಕೈ ಮುಗಿದು ನಮ್ಗೆ ಈ ಥರ ಕೆಲಸ ಆಗಬೇಕು ಅಮ್ಮ ಅಂತ ಕೇಳ್ಕೊಂಡ್ರೆ ಆ ದೇವರು, ಆ ಅಮ್ಮ ಬಂದು ಹಾಗೆ ಒಲಿತಾರೆ. ನಮ್ಮದು ತುಂಬಾ ಹರಕೆಗಳು ನಾವು ಅವಾಗ ಅನ್ಕೊತಾನೆ ಇರ್ತೀವಿ. ನಮ್ಗೆ ಈ ಕೆಲಸ ಆದರೆ ಬರ್ತೀವಿ. ಆ್ಯಂಡ್ ಬೋರ್ ಹಾಕಬೇಕಾದ್ರೆ ನೀರು ಸಿಗಲಿ ಅಂತ ಮೊಗ್ತೀವಲ್ವ, ಹರಕೆ ಮಾಡ್ಕೋತೀವಿ. ಆಗ ಕೂಡ ನೀರು ಸಿಕ್ಕಿದ ತಕ್ಷಣ ಮತ್ತೆ ಹೋಗಿ ನಾವು ಮನೆ ಎಲ್ಲ ಕಟ್ಟಿಬಿಟ್ಟು ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸಿ ಕುರಿ ತೊಗೊಂಡೋಗಿ ಹೊಡಿಸಿ ಕೋಳಿ ಕೊಡಿಸೋರು ಹರಕೆ ಕಟ್ಕೊಂಡಿದ್ರೆ ಕೋಳಿ ಕೊಡಿಸ್ತಾರೆ. ಸೊ ಹಾಗಾಗಿ ಚಿಕನ್ ಎಲ್ಲ ಮಾಡಿ ಮಟನ್ ಮಾಡಿ ಅಲ್ಲೇ ತಿಂದು ಸ್ವಲ್ಪ ಎಂಜಾಯ್ ಮಾಡಿ ಬರ್ತೀವಿ. ಅದನ್ನೇನಿಲ್ಲ ಅಂದರೂ 2 ವರ್ಷಕ್ಕೊಂದ್ಸತಿ ಯಾರಾದರೂ ಹರಕೆ ಮಾಡಿದಾಗೆಲ್ಲ ಹೋಗ್ತೀವಿ. ಈ ಟೈಮು ದೇವ್ರು ನಮ್ಮನ್ನು 2 ಸತಿ ಕರೆಸ್ಕೊಂಡಿದ್ದಾರೆ. ಲಾಸ್ಟ್ ಮಾರ್ಚ್ ಆ ಟೈಮಲ್ಲಿ ಹೋಗಿದ್ವಿ. ಫೆಬ್ರವರಿ ಮಾರ್ಚ್ ಆ ಟೈಮಲ್ಲಿ ಹೋಗಿದ್ವಿ. ಅವಾಗ ಕೂಡ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಸೊ ಆಗ ಕೂಡ ಇದೇ ಥರ ಸೇಮ್ ಇತ್ತು. ಆಗ 1 ಕುರಿ ಇತ್ತು. ಸೊ ಈಗ 3 ಕೋಳಿ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ನಮ್ಮ ರಿಲೇಷನ್ಸ್, ನಮ್ಮ ನಾದಿನಿಯವರ ಯಜಮಾನ್ರೆ ಹರಕೆ ಮಾಡಿದರು. ಹೆಣ್ಣು ಮಗು ಆದರೆ 3 ವರ್ಷದ ಒಳಗಡೆ ನಾನು ಕುರಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದ. ಸೊ ಅವನು ಹೆಣ್ಣು ಮಗುನೇ ಆಗಿತ್ತು. ಅವನದೊಂದು ಕುರಿ ಹರಕೆ ಇತ್ತು. ನಮ್ಮ ಚಿಕ್ಕಮ್ಮ ಬಂದು ಗಂಡು ಮಗು ಆದರೆ 2 ಜೋಡಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ರು. ಬಟ್ ಗಂಡು ಮಗು ಆಗಿರಲಿಲ್ಲ ಅಲ್ವಾ, ಹೆಣ್ಮಗು ಆಗಿತ್ತು. ಅದಕ್ಕೆ ಯಾವುದಾದ್ರೇನೋ ಆರೋಗ್ಯವಾಗಿ ಚೆನ್ನಾಗಿದೆ ಮಗು, ತುಂಬ ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ನಾವು ಹರಕೆ ಹೊತ್ಕೊಂಬಿಟ್ಟಿದ್ವಿ. ಯಾವುದಾದ್ರೂ ಮಗುನೆಲ್ಲ ಅಂತೇಳಿ ಅವರೊಂದು ಕುರಿ ಕೊಟ್ಟರು. 2 ಆಯಿತು. ಸೊ ಅವ್ರ ಅಮ್ಮ ಅವರು ತುಂಬ ಜನ ಬರ್ತಾರೆ, ಒಂದು 120 ಮೆಂಬರ್ಸ್ ಮೇಲೆ ಆಗುತ್ತೆ, ಸಾಕಾಗೋದಿಲ್ಲ ಅಂತ ಹೇಳಿ ಇನ್ನೊಂದು ಕುರಿ ತೊಗೊಂಡ್ವಿ. ಅದು ಕೂಡ 3 ಕುರಿ ಆಯಿತು. ಕೋಳಿ ಒಂದು 80 kg. ಫಸ್ಟೆಲ್ಲ ಮಾಡಿಸಿದ್ದು ಬೆಳಗ್ಗೆ ಟಿಫನ್ಗೆ ಚಿಕನ್ ಗ್ರೇವಿ ಮಾಡಿಸಿ ಅನ್ನ ಮಾಡಿಸಿದ್ವಿ, ಅದಕ್ಕೆ ಖಾಲಿ ಆಯಿತು. ಮತ್ತು ಮಧ್ಯಾಹ್ನಕ್ಕೆ ಚಿಕನ್ ಗ್ರೇವಿ ಸ್ವಲ್ಪ ಮಾಡಿಸಿದ್ವಿ. ಬಿರಿಯಾನಿ ಒಂದು 3 kg ಮಾಡಿಸಿದ್ವಿ. ಚಿಕನ್ನು ಕಬಾಬ್ ಒಂದು 40 kg ಆಗಿತ್ತೇನೋ ಕಬಾಬ್ ಮಾಡಿಸಿದ್ವಿ. ಮತ್ತು ಮಟನ್ ಸಾಂಬಾರು ಆಗಿತ್ತು, ಮಟನ್ ಬಿರಿಯಾನಿ ಆಗಿತ್ತು. ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ದಿದ್ದೆ ಅನ್ನ ಕೂಡ ಇತ್ತು. ಅದಾದಮೇಲೆ ಬೋಟಿ ಎಲ್ಲ ಕ್ಲೀನ್ ಮಾಡಿ ಬೋಟಿ ಒಂದು 3 kg ಬಂದಿತ್ತು. ಅದನ್ನು ಮುದ್ದೆ, ಸೌತೆಕಾಯಿ ಎಲ್ಲನೂ ತುಂಬಾ ಚೆನ್ನಾಗಾಯಿತು. ನನಗಂತೂ ಸಾಕಾಗೋಯಿತು ನಿನ್ನೆ. ಸೊ ಅದಕ್ಕೇ ನಾನು ವೀಡಿಯೋಸ್ ಕ್ಲಿಪ್ ಮಾಡೋಕ್ಕಾಗಲಿಲ್ಲ.
ಯಾಕಂದರೆ ಊಟ ಬಡಿಸ್ದೋಳೆ ನಾನು ಮತ್ತು ನನ್ನ ಜೊತೆ ಇನ್ನೊಂದು ಹುಡುಗ ಇದ್ದ, ಚಿಕ್ಕ ಹುಡುಗ, ಒಂದು 18-20 ಇಯರ್ಸ್ ಇರ್ಬೋದು ಅವನಿಗೆ. ಅವನು ನಾನು ಇಬ್ಬರೇ ಪಾಪ ಎಲ್ಲರಿಗೂ ಊಟ ಬಡಿಸ್ತಾಯಿದ್ವಿ. ಚಿಕ್ಕಮ್ಮ ಅವರೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು, ನನಗೂ ಅವನಿಗೂ ಊಟದ ಜವಾಬ್ದಾರಿ ಇತ್ತು. ಸೊ ಬೆಳಗ್ಗೆ ಟಿಫನ್ ಬಡಿಸ್ಬೇಕಾದ್ರಿಂದ ಹಿಡಿದು ಮತ್ತೆ ಊಟಗಳು ಬಡಿಸಿ ಮನೆಗೆ ಬರೋವರೆಗೂ ಇಬ್ಬರಿಗೂ ತುಂಬಾ ಸುಸ್ತಾಗೋಯಿತು. ಅದು ತುಂಬ ಜನ ಆಗಿದ್ದರಿಂದ ಈ ರೂಮು ನೆಕ್ಸ್ಟ್ ಒಂದು ರೂಮ್ ತೊಗೊಂಡಿದ್ರು. ನಂಗೆ ಅಲ್ಲಿಗೂ ಇಲ್ಲಿಗೂ ಓಡಾಡಿ ಕಾಲು ಪೇಯ್ನ್ ಬೇರೆ ತುಂಬಾ ಇತ್ತು. ಸೊ ಹಾಗಾಗಿ ಬಂದೋಳಂಗೆ ಮಲಗಿಬಿಟ್ಟೆ, ತುಂಬ ಕಾಲು ಪೇಯ್ನ್ ಇತ್ತು. ಸೊ ಇನ್ನು ನಾವು ನೆಕ್ಸ್ಟ್ ಓಡಾಡೋದು ಎಲ್ಲನೂ ದೇವಸ್ಥಾನಗಳೇ. ನೆಕ್ಸ್ಟ್ ವೀಕ್ ಕೂಡ ಒಂದು ಟೆಂಪಲ್ಗೆ ಹೋಗೋದಿದೆ, ಅದು ಮಂಡ್ಯ ಸೈಡು. ಆಮೇಲೆ ಇನ್ನೊಂದು ಟೆಂಪಲ್ಗೆ ಹೋಗಿದೆ. ಆ್ಯಕ್ಚುಲಿ ನಾವೆಲ್ಲ ಹೋಗೋದು ಸಂಡೇನೇ, ನಾವೆಲ್ಲೂ ಬೇರೆ ದಿನಗಳಲ್ಲಿ ಹೋಗೋಕ್ಕಾಗೋದಿಲ್ಲ. ನಮಗೆ ಅಂಗಡಿ ಇರೋದ್ರಿಂದ, ಮಕ್ಕಳ ಸ್ಕೂಲು, ಎಕ್ಸಾಮು ಮತ್ತು ಕೆಲ್ಸಗಳಿಗೆ ಹೋಗ್ತಾರಲ್ಲ ಅವ್ರಿಗೂ ಕೂಡ ಟೈಮ್ ಆಗೋದಿಲ್ಲ ಅಂತ ಹೇಳಿ ನೆಕ್ಸ್ಟ್ ಮಂತಲ್ಲಿ ಬಂದು ಟೆಂಪಲ್ಗೆ ಹೋಗೋದಿದೆ, ಅಂದರೆ ಮಂಗಳೂರಿಗೆ ಹೋಗೋದಿದೆ. ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ, ಮಂಗಳೂರು ಅಂದಿದ ತಕ್ಷಣ ಒಂದು ಫ್ಲ್ಯಾಶ್ ಆಗುತ್ತೆ ನಾವೆಲ್ಲೂ ಹೋಗ್ತಾ ಇದ್ದೀವಿ ಅಂತ. ನಾನು ಹೀಗೆ ಹೇಳೋದು ಬೇಡ, ಅದನ್ನು ನಾನು ನೆಕ್ಸ್ಟ್ ವೀಕಲ್ಲೇ, ಅಂದರೆ ನೆಕ್ಸ್ಟ್ ಮಂತ್ ನಾವು ಹೋಗ್ತೀವಲ್ವ ಆಗಲೇ ಹೇಳ್ತೀನಿ ನಾನು. ಜಸ್ಟ್ ನಾವು ಇಲ್ಲಿಂದ 3 ಡೇಸ್ ಹೋಗ್ತೀವಿ. ಇಲ್ಲಿಂದ ಹೋಗ್ತಾ ಎಲ್ಲೆಲ್ಲಿ ಹೋಗ್ತೀವಿ, ಹೇಗೆ ಹೋಗ್ತೀವಿ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೆ 2 ಡೇಸ್ 3 ಡೇಸ್ ವ್ಲಾಗ್ ಆದಂಗೆ ಆಗುತ್ತೆ ಅದೂ. ಇನ್ನೊಂದೇನಪ್ಪ ಅಂದರೆ ಆಲ್ಮೋಸ್ಟ್ ನಾವು ಟೆಂಪಲ್ಸೇ ಓಡಾಡ್ತಾ ಇರೋದ್ರಿಂದ ನೆಕ್ಸ್ಟ್ ವೀಕ್ ನಾನು ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ, ಹೋದರೆ ಪಕ್ಕ ಆಗ್ತೀನಿ. ನೆಕ್ಸ್ಟ್ ವೀಕಲ್ಲಿ ಮಗಳಿಗೆ ಎಕ್ಸಾಮ್ ಇದೆ. ಸೊ ನಾನು ಹೋದರೆ ಅವಳು ಬರ್ತಾಳೆ. ಅವಳು ಬಂದರೆ ನೆಕ್ಸ್ಟ್ ಓದ್ಕೊಳ್ಳೋಕ್ಕಾಗುತ್ತೋ ಇಲ್ಲ. ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡಿ ನಾನು ಕಾಲಿಡಬೇಕು. ಗೊತ್ತಿಲ್ಲ ನನಗೆ ನೆಕ್ಸ್ಟ್ ವೀಕಲ್ಲಿ ನಾನು ಹೋಗ್ತೀನೋ ಇಲ್ಲ ಅಂತ. ಮತ್ತು ನಾಳೆ ಒಂದು ಟೆಂಪಲ್ಗೆ ಹೋಗ್ತೀನಿ. ಅದು ತುಂಬ ಪವರ್ಫುಲ್ಲು ದೇವರು, ಅಂದರೆ ಎಲ್ಲ ಕಡೆನೂ ಅಮ್ಮ ಇದ್ದೇ ಇರ್ತಾರೆ. ಅದನ್ನು ಕೂಡ ನಾನು ನಾಳೆ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಹೋಗೋದು ತುಂಬ ಅರ್ಜೆಂಟಾಗಿ ಆಗಿರೋದ್ರಿಂದ ಸೊ ನನಗೆ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಜನನೂ ಇರೋದ್ರಿಂದ ಯಾವಾಗೂ ಫೋಟೋಸು ವಿಡಿಯೋಸ್ ಹಿಡಿತಾ ಇರ್ತಾರೆ ಅಂತ ನಮ್ಮನ್ನು ಬೈಕೋಬಾರ್ದಲ್ವ. ಇನ್ನೊಂದು ನಾವು ವೀಡಿಯೋಸ್ ಮಾಡೋದ್ರಿಂದ ಅವ್ರಿಗೂ ತೊಂದರೆ ಆಗಬಾರ್ದಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಇನ್ನು ನಾಳೆ ಹೋದರೆ ನಾನು ಪಕ್ಕ ಯಾರೂ ಇಲ್ಲ ಅಂದರೆ ನಾನು ವಿಡಿಯೋಸ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮತ್ತೆ ಮಂಡ್ಯ ಸೈಡು ಇದೇ ಥರ ತುಂಬಾ ದೇವಸ್ಥಾನಗಳು ಓಡಾಡೋದಿದೆ. ಸೊ ನನ್ನ ಕೈಲಿ ಆದಷ್ಟು ನಾನು ವಿಡಿಯೋಸ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಸಣ್ಣ ಕ್ಯಾಪ್ಚರ್ಸ್ ಇಟ್ಕೊಂಡಿದ್ದೀನಿ ಅಲ್ವಾ. ನಾನು ಅಡುಗೆ ಮಾಡ್ತಿರೋಂಥ ಕ್ಯಾಪ್ಚರ್ಸ್ ಒಂದಷ್ಟಿದೆ. ಅವರು ನಮ್ಮ ಭಟ್ರು ಮಾಡ್ತಾರೋಂಥ ಕ್ಯಾಪ್ಚರ್ಸ್, ಅಡುಗೆ ಮಾಡ್ತಾರೋ ಕ್ಯಾಪ್ಚರ್ಸು. ಮತ್ತು ಈಗ ಡ್ಯಾನ್ಸ್ ಮಾಡ್ಕೊಂಡು ಹೋಗಿದ್ದು ಒಂದಷ್ಟು ಇದೆ, ಅದನ್ನು ಕೂಡ ಹಾಕ್ತೀನಿ. ಇನ್ನೊಂದು ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆಯೇ ತುಂಬಾ ನನಗಂತೂ ತುಂಬಾ ಸಾಕಾಯಿತು. ಅಡುಗೆ ಕೂಡ ಮಾಡಿಸಿದ್ವಿ. ಏನೇನು ಮಾಡಿಸಿದ್ವಿ ಅಪ್ಪ ಅಂದರೆ ಚಿಕನ್ನು, ಗ್ರೇವಿ, ಮಟನ್ನು, ಬಿರಿಯಾನಿ ಥರ ಎಲ್ಲ ಮಾಡಿಸಿದ್ವಿ, ಕಬಾಬ್ ಎಲ್ಲನೂ. ಸೊ ಆಲ್ಮೋಸ್ಟ್ ಖಾಲಿ ಆಯಿತು. ಮಿಗಿಲಿರೋದು ಸ್ವಲ್ಪ ತೊಗೊಂಬಂದು ಕೊಡೋರಿಗೆಲ್ಲ ಸ್ವಲ್ಪ ಹಂಚಿದ್ವಿ. ಯಾಕಂದರೆ ಇಲ್ಲಿ ಪ್ರಸಾದ ಅಂತ ತಿಂತಾರೆ ಅಲ್ವಾ. ಸೊ ತೊಗೊಂಬಂದ್ವಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ನಾನು ಅಂದ್ಕೊಂಡಿದ್ದ ಕೆಲಸ ಕೂಡ ಆಗಲಿ. ಮತ್ತು ನಾನು ಹರಕೆ ಕಟ್ಟಿದ್ದೀನಿ, ನಾನು ಕೂಡ ದೇವ್ರಿಗೆ ಮಾಡ್ತೀನಿ. ಆ್ಯಂಡ್ ತುಂಬ ಖುಷಿ ಆಯಿತು. ತುಂಬ ಹತ್ತಿರದಿಂದ ದೇವರು ನೋಡಿದೆ. ನಾನು ಇಷ್ಟು ವರ್ಷದಲ್ಲೇ ನಾನು ಫಸ್ಟ್ ಟೈಮ್ ನಾನು ಆ ಥರ ದೇವ್ರನ್ನ ನೋಡಿದ್ದು. ಸೊ ನನಗೆ ಖುಷಿ ಆಯಿತು. ಕೆಲಸನೂ ಅಷ್ಟೇ ಮಾಡಿ ತುಂಬ ಖುಷಿ ಆಯಿತು. ಎಲ್ಲರಿಗೂ ಕೆಲಸ ಮಾಡ್ತೀನಿ ನಾನು. ನನಗೆ ಒಂದು ಹೆಸರು ಇಟ್ಟಿದ್ದಾರೆ ನಮ್ಮ ಮನೆಯವರೆಲ್ಲ ಸೇರಿಕೊಂಡು, ಅಡುಗೆವಳು ಅಂತ. ಯಾರು ಎಲ್ಲಿ ಕೆಲಸ ಮಾಡ್ತಾಯಿರ್ತಾರೋ, ಅಡುಗೆ ಕೆಲಸ ಮಾಡ್ತಾಯಿರ್ತಾರೆ, ನಾನು ಅಲ್ಲಿ ಹಾಜರಿರ್ತೀನಿ. ಅವ್ರು ಏನೇ ಮಾಡ್ತಾಯಿದ್ರು ನಾನು ಮಾಡೋಕ್ಕೆ ಹೋಗ್ತೀನಿ. ನನ್ನ ಸರೌಂಡಿಂಗ್, ನನ್ನ ಫ್ಯಾಮಿಲೀಸ್ ಎಲ್ಲರೂ ನನ್ನ ನಾದಿನಿ ಮೈದಾ ಕೂಡ ಹೇಳ್ತಾನೆ, ಇನ್ನು ಅಡುಗೆ ಕೆಲಸಕ್ಕೆ ಸೇರ್ಕೋಬೇಕು, ಎಲ್ಲಾದರೂ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯಾ ಅಂತ. ನಿನ್ನೆ ಕೂಡ ಹೇಳ್ತಾ ಇದ್ದ, ಅಕ್ಕ ನೀನು ಎಲ್ಲಿದೆಯಾ ಅಂತ ಹುಡ್ಕೊಂಗೇ ಇಲ್ಲ ಕಣ್ಣು, ಅಡುಗೆ ಮನೆಗೆ ಬಂದರೆ ನೀನು ಸಿಗ್ತೀಯಾ ಅಂತ. ತುಂಬ ಖುಷಿ ಆಯಿತು. ಅಷ್ಟು ಜನದ ಜೊತೆ ಮಿಂಗಲ್ ಆಗೋದು, ಅಷ್ಟು ಜನದ ಹತ್ರ ಒಂದು ಮಾತು, ಪರವಾಗಿಲ್ಲಮ್ಮ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯಾ ಅಂದರೆ ಎಲ್ಲ ಕಡೆ ಬೆರೀತೀಯಾ ಅಂತ. 12 ವರ್ಷದಿಂದ ತುಂಬ ಖುಷಿ ಆಯಿತು. ನಾನು ಪ್ರತಿ ಸತಿ ಯಾರ ಜೊತೆಲಿ ಹೋದ್ರೂ ಇನ್ನೊಂದೇನಪ್ಪ ಅಂದರೆ ಯಾರು ಏನು ಮಾಡಿದಾರೋ ಅದನ್ನು ನಾವು ಕೂಡ ಮಾಡಿ ತೋರಿಸ್ಬೇಕು.
ಇದು ನಮ್ಮ ಫಂಕ್ಷನ್ ಆಗಿದ್ದರಿಂದ ನಾನು ಕೂಡ ತುಂಬ ಕಷ್ಟಪಟ್ಟು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಅವರು ಪೇಷಂಟ್ ಆಗಿರೋದ್ರಿಂದ ಚಿಕ್ಕಮ್ಮಗೆ ಗರ್ಭಕೋಶ ಆಪ್ರೇಷನ್ ಆಗಿದೆ. ಜಾಸ್ತಿ ಕೆಲಸ ಮಾಡಿದ್ರೆ ಅವ್ರಿಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ತಂಗಿಗೆ ಮಗುನ ಆಪ್ರೇಷನ್ ಮಾಡಿನೇ ತೆಗ್ದಿರೋದು. ನನ್ನ ನಾದಿನಿ ಬಂದು ನಿನ್ನೆ ಪಾಪ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಬಿದ್ದೋದ್ರು. ಅವ್ರಿಗೆ ಕೈ ನೋವಾಗಿತ್ತು. ಇನ್ನು ನನ್ನ ಚಿಕ್ಕ ತಂಗಿಗೆ ಜ್ವರ ಬಂದಿತ್ತು. ಸೊ ನಾನೇ ಮಾಡಬೇಕು. ಇನ್ನು ಬೇರೆಯವರೆಲ್ಲ ಯಾರೂ ಬಂದು ಮಾಡಲಿಲ್ಲ ನಮಗೆ. ಅದು ಕೂಡ ತುಂಬ ಬೇಜಾರಾಯಿತು ನಮಗೆ. ಸೊ ಬೇಡ ವಿಡಿಯೋದಲ್ಲಿ ಜಾಸ್ತಿ ಹೇಳೋದು. ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಇರಲಿ. ದೇವಸ್ಥಾನದ ಸನ್ನಿಧಿಯಲ್ಲಿ ಅವ್ರವ್ರು ಮಾಡಿದ್ದು ದೇವರೇ ನೋಡ್ಕೊಳ್ಳಿ. ನಮ್ಮ ಇದಕ್ಕೆ ನಾವು ಮಾಡಿದ್ದೀವಲ್ಲ, ನಂಗೆ ಅಷ್ಟೇ ಸಾಕು. ಆ್ಯಂಡ್ ಫ್ರೆಂಡ್ಸ್, ನನ್ನ ವಿಡಿಯೋದಲ್ಲಿ ನೆಕ್ಸ್ಟ್ ನಾವು ಎಲ್ಲಿ ಏನೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡೋಣ. ಆ್ಯಂಡ್ ಇಲ್ಲಿಂದ ಬಂದು ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ ವಿಡಿಯೋನ. ಸೊ ಅಲ್ಲಿ ಏನಾಯಿತು ಅಂದರೆ ಈ ಹಾಡುಗಳಿಗೆ ಬಂದು ಕಾಪಿರೈಟ್ ಬಂದಿತ್ತು. ಸೊ ಹಾಗಾಗಿ ಡಿಲೀಟ್ ಮಾಡಿ ನಾನು ಕಾಪಿರೈಟ್ ಬಂದಿರೋದ್ರಿಂದ ವಾಯ್ಸೇ ಕೊಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಮಗಳಂತೂ ಎಲ್ಲರಿಗೂ ಸರಿ ಸಮ ಕುಣಿದ್ಲು. ಹಾವು ಡ್ಯಾನ್ಸ್ ಅಂತೆ ಹಾಗೆ ಹೀಗೆ ಅಂತ ಅವರೆಲ್ಲ ಖುಷಿನೇ ಆದರು. ಇವಳಿಗೆ ಚಿಕ್ಕ ಮಕ್ಕಳು ಎಷ್ಟೇ ಜನ ಇದ್ದರೆ ನಾನು ಎದ್ದು ಕಾಣಿಸ್ತಾ ಇದ್ದಿದ್ದು ಒಬ್ಬಳೇ. ಅಕ್ಕ ಅವ್ರ ಜೊತೆ, ಮಾವ ಅವ್ರ ಜೊತೆ, ಚಿಕ್ಕಪ್ಪ ಅವ್ರ ಜೊತೆ ಎಲ್ಲರನ್ನೂ ಕರೆದು ಬನ್ನಿ ಚಿಕ್ಕು, ಬನ್ನಿ ಮಾವ, ನಾನು ಆಡ್ತೀನಿ ಅಂತ ಎಲ್ಲರಿಗೂ ಅವಳಂದ್ರೆ ತುಂಬಾ ಇಷ್ಟ. ಅವ್ರ ಅತ್ತೆ ಮೆಚ್ಕೊತಾ ಇದ್ರು. ಜಸ್ಟ್ ಬಂದ ಮೇಲೆ ಕೂಡ ಅದೇ ಮಾತು ಹೇಳ್ತಾಯಿದ್ರು, ಇಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಅವಳು, ಎಲ್ಲರೂ ದೊಡ್ಡವ್ರಿಗೆ ಮೀರಿಸೋ ಅಷ್ಟು ಡ್ಯಾನ್ಸ್ ಟಕ್ಕರ್ ಕೊಡ್ತಾಳೆ ಅವಳು, ಅಷ್ಟು ಜೋರಾಗಿ ಡ್ಯಾನ್ಸ್ ಆಡ್ತಾಳೆ ಅಂತ. ಸೊ ಫುಲ್ಲು ಎಂಜಾಯ್ ಅಂದರೆ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ದೊಡ್ಡವ್ರು ಆಡಿದ್ದಕ್ಕೂ ಚಿಕ್ಕ ಮಕ್ಕಳು ಆಡಿದ್ದಕ್ಕೂ ಬಸ್ಸಲ್ಲಿ ಹೋಗ್ತಾ ಸಪ್ಪಗೆ ಹಾಗೆ ಕೂತ್ಕೊಂಡು ಹೋಗೋದಕ್ಕೂ ಈ ಥರ ಡ್ಯಾನ್ಸ್ ಮಾಡಿ ಹೋಗೋದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ಬಿದ್ದ ಮೇಲೆ ಪಾಪ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಕೈ ಪೈನ್ ಕೂಡ ಆಯಿತು. ಕೈ ಕಾಲು ಕೂಡ ಊದ್ಕೊಂಡವ್ರು ಕೈ ಕಾಲು ಊದ್ಕೊಂತು. ಹಾಗೆಯೇ ಹೋಗಿ ಇಲ್ಲಿ ಅಡುಗೆ ವಿಡಿಯೋಸು ಎಲ್ಲ ಇಲ್ಲಿ ನಾಷ್ಟ ಮಾಡಿಬಿಟ್ಟು ಎಲ್ಲ ಕೂತಿದ್ರು. ಇಲ್ಲಿ ಕೂತಿದ್ದಾದಮೇಲೆ ಆ ಕಡೆ ಅಡುಗೆ ಮಾಡ್ತಾಯಿದ್ರು. ನಾನು ಕೂಡ ಅಲ್ಲಿ ಹೋಗಿದ್ದೆ. ನನ್ನ ನಾದಿನಿಗೆ ಪಾಪ ಕೈ ನೋವಾಗಿದ್ದರಿಂದ ಅವ್ರು ಎದ್ದೇಳೋಕ್ಕೆ ಆಗಿರಲಿಲ್ಲ, ಅಷ್ಟು ಕೈ ನೋವಿತ್ತು ಅವ್ರಿಗೆ. ಅಲ್ಲಿ ಅಡುಗೆ ಮಾಡ್ತಾಯಿದ್ರು. ಅಣ್ಣ ಆಲ್ರೆಡಿ ಚಿಕನ್ ಮಾಡಿ ಮಟನ್ ಸಾಂಬಾರಿಗೆ ಅಂತ ಗ್ರೇವಿ ಮಸಾಲೆ ರೆಡಿ ಮಾಡಿದ್ರು. ಇನ್ನು ಒಂದೊಂದೇ ಏನೇನು ಬೇಕೋ ಅದು ನಾವು ರೆಡಿ ಮಾಡಿಕೊಡ್ತಾಯಿದ್ವಿ. ರಸಮ್ಮು, ಬಿರಿಯಾನಿ, ಕಬಾಬ್ಗೆ ಎಲ್ಲನೂ ರೆಡಿಯಾಗಿತ್ತು. ಕಬಾಬ್ಗೆಲ್ಲ ಕಲಸಿಟ್ಟಿದ್ರು. ಇವತ್ತಿನ ವಿಡಿಯೋ ಇಷ್ಟು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕೈಯಲ್ಲಿ ಆದಷ್ಟು ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ಯಾವ ದೇವಸ್ಥಾನ ಅನ್ನೋದು ಕೂಡ ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ನೀವು ಸ್ಕಿಪ್ ಮಾಡಿಬಿಟ್ರೆ ನಾನು ಹೇಳಿರೋ ಒಂದಷ್ಟು ವೀಡಿಯೋಸ್ ನಿಮಗೆ ಗೊತ್ತೇ ಆಗೋದಿಲ್ಲ. ನಾನು ಬೇಕಾದರೆ ನಿಮಗೆ ಅಡ್ರೆಸ್ ಕೂಡ ಕೊಡ್ತೀನಿ ಟೆಂಪಲ್ಗೆ. ಮನೇಲೇ ಹರಕೆ ಕಟ್ಬೋದು. ಗೂಗಲಲ್ಲಿ ಹೊಡೆದ್ರೆ ಕೂಡ ಬೈಕೊಂಡ್ ಗಂಗಮ್ಮ ಅನ್ನೋದು ಕೂಡ ಇದಾಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ದೇವಸ್ಥಾನ. ನಮಗೆ ತುಂಬಾ ಒಳ್ಳೆಯದಾಗಿದೆ. ನಾನು 12 ವರ್ಷದಿಂದ ಏನಿಲ್ಲ ಅಂದ್ರೂ ವರ್ಷಕ್ಕೆ 1 ಸತಿ ಆದರೂ ಹೋಗಿ ಬಂದಿರ್ತೀವಿ. ಸೊ ಈ ವರ್ಷ 2 ಸತಿ ಹೋಗಿ ಅಮ್ಮನ ದರ್ಶನ ಪಡೆಯೋ ಭಾಗ್ಯ ನಮ್ಮದಾಗಿತ್ತು. ನಾನು ಈ ದೇವಸ್ಥಾನಕ್ಕೆ ಯಾರೇ ಕರೆದ್ರೂ ನಾನು ಬರಲ್ಲ ಅಂತ ಹೇಳಲ್ಲ. ನನ್ನ ಪೀರಿಯಡ್ಸ್ 5 ಡೇಸ್ ಪೀರಿಯಡ್ಸ್ ಆಗಿದ್ರೆ ಕೂಡ ನಾನು ಅಲ್ಲಿಗೆ ಹೋಗಿ ಮೇಲೆ ಹೋಗೋದಿಲ್ಲ, ಅಲ್ಲಿಗೆ ಹೋಗಿ ಕೆಳಗಡೆ ಇದ್ದು ಕೆಳಗಡೆಯಿಂದನೇ ಕೈ ಮುಗಿದು ಹಾಗೆ ನನ್ನ ಕೈಲಾದಷ್ಟು ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ. ಸೊ ನೀವು ಕೂಡ ಏನಾದರೂ ನಿಮಗೆ ಆಗದೇ ಇರೋಂಥ ಕೆಲಸಗಳೇನಾದರೂ ಇದ್ದರೆ ಕೈ ಮುಗಿದು ಭಕ್ತಿಯಿಂದ ಕೈ ಮುಗಿದು ಬೇಡ್ಕೊಳ್ಳಿ, ನಿಮಗೆ ಕೆಲಸ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ದೀರಾ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಲ್ಲಿಸ್ತೀನಿ. Bye bye. Love you all.